ಪಾತ್ರೆ ಮಾರುವ ಬ್ಯೂಟಿಫುಲ್ ಯುವತಿಯರು ಹಣಕ್ಕೋಸ್ಕರ ಮಾಡುತ್ತಿದ್ದರು. ಇವರು ಶೀಲಾ, ಶಾಂತಿ ಹಾಗೂ ನಂದಾ ಅಂತ. ಇವರೆಲ್ಲ ಮುಂಬೈ ಸಿಟಿಯಲ್ಲಿ ಪಾತ್ರೆಗಳನ್ನು ಸೇಲ್ ಮಾಡುವ ನೆಪದಲ್ಲಿ ಎಲ್ಲ ಮನೆಗಳನ್ನು ನೋಡುತ್ತಾ ಹೋಗುತ್ತಿರುತ್ತಾರೆ. ಆವಾಗ ಶೀಲಾ, ಶಾಂತಿ ಹಾಗೂ ನಂದಾಳನ್ನು ಬೇರೆ ಕಾಲೋನಿಗೆ ಹೋಗಲು ಹೇಳಿ ತಾನು ಪ್ರಭುನಗರದಲ್ಲಿರುವ ಒಂದು ಮನೆಗೆ ಹೋಗುತ್ತಾಳೆ. ಆವಾಗ ಅಲ್ಲಿ ಯಾರೂ ಇರದೇ ಇದ್ದದ್ದನ್ನು ನೋಡಿ ಶೀಲಾ ನೇರವಾಗಿ ಒಳಗಡೆ ಹೋಗುತ್ತಾಳೆ. ಆವಾಗ ಮನೆಯ ಮಾಲ್ಕಿನ್ ರಜಿಯಾ ಶೀಲಾಳನ್ನು ನೋಡಿ ಶಾಕ್ ಆಗಿ, ನೀನು ಯಾರು, ಒಳಗಡೆ ಹೇಗೆ ಬಂದೆ ಅಂತ ಶೀಲಾಳನ್ನು ಕೇಳುತ್ತಾಳೆ. ಆವಾಗ ಶೀಲಾ ಅವಳ ಉಡುಗೆ ತೊಡುಗೆಗಳನ್ನೆಲ್ಲ ನೋಡಿ ಇವಳು ಮುಸ್ಲಿಂ ಎಂದು ಕಂಡು ಹಿಡಿದು ಬಾಬಿ ಸಲಾಂ ಎಂದು ಹೇಳುತ್ತಾಳೆ. ಆವಾಗ ರಜಿಯಾ, ನನಗೇನು ಬೇಡ, ನೀನು ಇಲ್ಲಿಂದ ಹೋಗು ಅಂತ ಹೇಳಿ, ಮೊನ್ನೆ ನನ್ನ ಗಂಡನ ದುಬೈನಿಂದ ನನಗೆ ಹೊಸ ಸ್ಯಾಂಡಲ್ ತಂದು ಕೊಟ್ಟಿದ್ದಾನೆ, ನಾನು ಈಗ ಅವುಗಳನ್ನೇ ಯೂಸ್ ಮಾಡುತ್ತಿದ್ದೇನೆ ಅಂತ ಫೋನಿನಲ್ಲಿ ತನ್ನ ಗೆಳತಿಗೆ ಹೇಳುತ್ತಾಳೆ. ಆವಾಗ ಶೀಲಾ ಹೊರಗಡೆ ಸ್ಯಾಂಡಲ್ ಚೆಕ್ ಮಾಡುತ್ತಾಳೆ. ಆದರೆ ಅಲ್ಲಿ ಅಗ್ಗದ ಸ್ಯಾಂಡಲ್ ಇರುತ್ತವೆ. ಅವುಗಳನ್ನು ನೋಡಿ ಶೀಲಾ, ಇವಳು ಬಡಿವಾರದ ಮಹಿಳೆ ಇದ್ದಾಳೆ, ಇವಳಿಗೆ ಬಣ್ಣ ಬಣ್ಣದ ಮಾತುಗಳು ಇಷ್ಟವಾಗುತ್ತದೆ ಅಂತ ತಿಳಿದು ತುಂಬಾ ಸ್ಮಾರ್ಟ್ ಆಗಿದ್ದೀರಾ, ನಿಮ್ಮ ಮನೆಯಂತೂ ಇನ್ನೂ ಚೆನ್ನಾಗಿದೆ ಅಂತ ಹೊಗಳುತ್ತಾಳೆ. ಅವಾಗ ರಜಿಯಾ, ಥ್ಯಾಂಕ್ಸ್, ಆದರೆ ನನಗೆ ಈಗ ನಿನ್ನ ಯಾವ ಸಾಮಾನು ಬೇಡ ಅಂತ ಹೇಳಿ ಅವಳಿಗೆ ಹೋಗಲು ಹೇಳುತ್ತಾಳೆ. ಆವಾಗ ಶೀಲಾ, ನನಗೆ ಸ್ವಲ್ಪ ಕುಡಿಯಲು ನೀರು ಕೊಡಿ ಅಂತ ಕೇಳುತ್ತಾಳೆ. ಅವಾಗ ರಜಿಯಾ ನೀರು ತರಲು ಒಳಗಡೆ ಹೋದಾಗ ಶೀಲಾ ಆ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ನೋಡಲು ಶುರು ಮಾಡುತ್ತಾಳೆ. ಅದೇ ಸಮಯಕ್ಕೆ ರಜಿಯಾಳ ಮಗಳು ಆಲಿಯಾ ಅಲ್ಲಿಗೆ ಬರುತ್ತಾಳೆ. ಈ ಕಡೆ ಶಾಂತಿ ಕೂಡ ಪಾತ್ರೆ ಮಾರುವ ನೆಪದಲ್ಲಿ ಯಾರೂ ಇರದೇ ಇರುವ ಮನೆಗೆ ಹುಡುಕಿ ಒಳಗಡೆ ಹೋಗಿ ಪಾತ್ರೆ ತೆಗೆದುಕೊಳ್ಳಿ ಎಂದು 2 ಬಾರಿ ಕೂಗುತ್ತಾಳೆ. ಆದರೆ ಅಲ್ಲಿ ಯಾರೂ ಬರುವುದಿಲ್ಲ. ನಂತರ ಶಾಂತಿ ಕಿಚನ್ ಒಳಗಡೆ ಹೋಗುತ್ತಾಳೆ. ಆವಾಗ ಆ ಮನೆಯ ಓನರ್ ಹರೀಶ್, ನೀನು ಯಾರು, ಇಲ್ಲಿಗೇಕೆ ಬಂದಿದ್ದೀಯಾ ಅಂತ ಕೇಳುತ್ತಾನೆ. ಆವಾಗ ಹೆದರಿದ ಶಾಂತಿ, ನನಗೆ ತುಂಬಾ ಬಾಯಾರಿಕೆಯಾಗಿತ್ತು, ನಾನು ಮೊದಲು ಕೂಗಿದೆ, ಯಾರೂ ಇದ್ದದಕ್ಕಾಗಿ ನೀರು ಕುಡಿಯಲು ಒಳಗಡೆ ಬಂದೆ, ನನ್ನನ್ನು ಕ್ಷಮಿಸಿ ಬಿಡಿ ಅಂತ ಕೇಳಿಕೊಳ್ಳುತ್ತಾಳೆ. ಆವಾಗ ಹರೀಶ್ ಇಟ್ಸ್ ಓಕೆ ಅಂತ ಹೇಳಿ ಅವಳಿಗೆ ನೀರು ಕೊಡುತ್ತಾನೆ. ಆವಾಗ ಶಾಂತಿ ನೀರು ಕುಡಿಯುವ ನೆಪದಲ್ಲಿ ತನ್ನ ಬಟ್ಟೆಗಳನ್ನೆಲ್ಲ ಒದ್ದೆ ಮಾಡಿಕೊಳ್ಳುತ್ತಾಳೆ. ಆವಾಗ ಹರೀಶ್ ಅವಳನ್ನೇ ನೋಡುತ್ತಾ ನಿಲ್ಲುತ್ತಾನೆ. ಆವಾಗ ಶಾಂತಿ, ನಿಮ್ಮ ಹೆಂಡತಿಯಲ್ಲಿ ಕಾಣುತ್ತಿಲ್ಲವಲ್ಲ ಅಂತ ಕೇಳುತ್ತಾಳೆ. ಆವಾಗ ಹರೀಶ್ ಅವಳು ತವರು ಮನೆಗೆ ಹೋಗಿದ್ದಾಳೆ ಅಂತ ಹೇಳುತ್ತಾನೆ. ಆವಾಗ ಖುಷಿಯಾದ ಶಾಂತಿ, ಸರ್ ನನ್ನ ಪಾತ್ರೆಗಳನ್ನು ತೆಗೆದುಕೊಂಡು ನನಗೆ ಹೆಲ್ಪ್ ಮಾಡಿ ಅಂತ ಹೇಳುತ್ತಾಳೆ. ಆವಾಗ ಹರೀಶ್, ನೀನು ನನಗೆ ಹೆಲ್ಪ್ ಮಾಡಿದರೆ ನಾನು ನಿನಗೆ ಹೆಲ್ಪ್ ಮಾಡುತ್ತೇನೆ ಅಂತ ಹೇಳಿ ಅವಳನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗುತ್ತಾನೆ. ಇನ್ನು ಮತ್ತೊಂದೆಡೆ ನಂದಾ ವಿಮಲಾ ಅನ್ನೋ ಮಹಿಳೆ ಮನೆಗೆ ಹೋಗಿ, ಅಮ್ಮ ಹೊಸ ಹೊಸ ಪಾತ್ರೆ ತಂದಿದ್ದೇನೆ ತೆಗೆದುಕೊಳ್ಳಿ ಅಂತ ಹೇಳುತ್ತಾಳೆ. ಆವಾಗ ವಿಮಲಾ, ನನಗೆ ಬೇಕಾಗಿಲ್ಲ, ಮುಂದೆ ಹೋಗು ಅಂತ ಹೇಳುತ್ತಾಳೆ. ಆವಾಗ ನಂದಾ, ಅಮ್ಮ ನನಗೆ ತುಂಬ ಕಷ್ಟವಿದೆ, ನೀವೀಗ ಖರೀದಿ ಮಾಡದೆ ಹೋದರೆ ಬೇರೆ ದಾರಿ ಇಲ್ಲದೆ ನಾನು ನನ್ನ ಶರೀರವನ್ನು ಮಾರಿಕೊಳ್ಳಬೇಕಾಗುತ್ತದೆ ಅಂತ ಹೇಳುತ್ತಾಳೆ. ಆವಾಗ ವಿಮಲಾ ಅವಳಿಗೆ ತುಂಬ ಕಷ್ಟವಿರಬಹುದು ಅಂತ ತಿಳಿದು ಅವಳ ಬುಟ್ಟಿಯನ್ನು ಕೆಳಗಡೆ ಇಳಿಸಿ ನೀರು ತರಲು ಒಳಗಡೆ ಹೋಗುತ್ತಾಳೆ. ಆವಾಗ ನಂದಾ ಮನೆ ಒಳಗಡೆ ಹೋಗಿ ಮನೆಯಲ್ಲಿ ಏನೇನು ಇದ್ದಾವೆ ಎಂದು ನೋಡಿಕೊಂಡು ಬರುತ್ತಾಳೆ. ನಂತರ ವಿಮಲಾ ನೀರು ತಂದು ಕೊಟ್ಟಾಗ, ಅಮ್ಮ ನೀವು ಪ್ರತಿದಿನ ಪೂಜೆ ಮಾಡುತ್ತೀರಿ ಅಂತ ಅನಿಸುತ್ತದೆ ಎಂದು ಕೇಳುತ್ತಾಳೆ. ಆವಾಗ ವಿಮಲಾ, ಹೌದು, ನನಗೆ ಇನ್ನೂ ಮಕ್ಕಳಾಗಿಲ್ಲ, ಹಾಗಾಗಿ ನಾನು ಒಂದು ವ್ರತ ಮಾಡುತ್ತಿದ್ದು ಪ್ರತಿದಿನ ಸಂಜೆ 5ರಿಂದ 7 ಗಂಟೆವರೆಗೆ ನನ್ನ ಗಂಡನೊಂದಿಗೆ ದೇವಸ್ಥಾನಕ್ಕೆ ಹೋಗುತ್ತೇನೆ ಅಂತ ಹೇಳುತ್ತಾಳೆ. ನಂತರ ನಂದಾ, ಅಮ್ಮ ಆದಷ್ಟು ಬೇಗ ನಿಮಗೆ ಮಕ್ಕಳಾಗಲಿ ಎಂದು ನಾನು ಕೂಡ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾ, ನನಗೆ ತಿನ್ನಲು ಏನಾದರೂ ಇದ್ರೆ ಕೊಡಿ ಅಂತ ಕೇಳುತ್ತಾಳೆ. ಈ ಕಡೆ ಶೀಲಾ ಮನೆಯ ವಸ್ತುಗಳನ್ನೆಲ್ಲ ಮುಟ್ಟಿ ನೋಡುತ್ತಿರುವುದನ್ನು ನೋಡಿದ ಪಿಂಕಿ ರಜಿಯಾಗೆ ಹೇಳಲು ನೋಡುತ್ತಾಳೆ. ಆವಾಗ ಶೀಲಾ ಅವಳಿಗೆ ತಿನ್ನಲು ಚಾಕ್ಲೇಟ್ ಕೊಟ್ಟು, ನಿಮ್ಮ ಅಮ್ಮನಿಗೆ ಏನು ಹೇಳಬೇಡ, ಮತ್ತಷ್ಟು ಚಾಕ್ಲೇಟ್ ಕೊಡುತ್ತೇನೆ ಅಂತ ಹೇಳುತ್ತಾಳೆ. ನಂತರ ರಜಿಯಾ ನೀರು ತಂದು ಶೀಲಾಗೆ ಕೊಡುತ್ತಾಳೆ. ಆವಾಗ ಶೀಲಾ, ಈ ಮನೆಯಲ್ಲಿ ಎಷ್ಟು ಜನ ಇರುತ್ತೀರಿ ಅಂತ ಕೇಳುತ್ತಾಳೆ. ಆವಾಗ ರಜಿಯಾ, ನಾನು ಪಿಂಕಿ ಹಾಗೂ ನನ್ನ ಗಂಡ ಅಷ್ಟೇ ಇರುತ್ತೇವೆ ಅಂತ ಹೇಳುತ್ತಾಳೆ. ಆವಾಗ ಪಿಂಕಿ, ಡ್ಯಾಡಿ ಈಗ ತಾನೇ ಕಾಲ್ ಮಾಡಿ ರಾತ್ರಿ ಲೇಟಾಗಿ ಮನೆಗೆ ಬರುತ್ತೇನೆ ಅಂತ ಹೇಳಿದ್ದಾರೆ ಎಂದು ರಜಿಯಾಗೆ ಹೇಳಿ ಟ್ಯೂಷನ್ಗೆ ಹೋಗುತ್ತಾಳೆ. ನಂತರ ಮನೆಯಲ್ಲಿ ರಜಿಯಾ ಒಬ್ಬಳೇ ಉಳಿದಾಗ ಶೀಲಾ ಮತ್ತು ಬರಿಸುವ ಪೌಡರ್ ರಜಿಯಾ ಮೇಲೆ ಹಾಕಿ ಅವಳ ಪ್ರಜ್ಞೆ ತಪ್ಪಿಸಿ, ನಾನು ಅರ್ಧ ಕೆಲಸ ಮುಗಿಸಿದ್ದೇನೆ, ಬೇಗನೆ ವಾಹನ ತೆಗೆದುಕೊಂಡು ಬಾ ಅಂತ ಕಿಶನ್ಗೆ ಕಾಲ್ ಮಾಡಿ ತಾನಿರುವ ಅಡ್ರೆಸ್ ಕಳಿಸುತ್ತಾಳೆ. ಅವಾಗ ಕಿಶನ್ ಗೋಪಿ ಹಾಗೂ ವಿಜಯ್ನನ್ನು ಕರೆದುಕೊಂಡು ಶೀಲಾ ಹೇಳಿದ ಅಡ್ರೆಸ್ಗೆ ಹೊರಡುತ್ತಾನೆ. ನಂತರ ಶೀಲಾ ನಂದಾಗೂ ಕಾಲ್ ಮಾಡಿ ವಿಷಯ ತಿಳಿಸುತ್ತಾಳೆ. ಆವಾಗ ವಿಮಲಾ ನಂದಾಗೆ ಊಟ ಕೊಡಲು ಹೋಗುತ್ತಾಳೆ. ಆವಾಗ ನಂದಾ, ನನ್ನ ಗಂಡನಿಗೆ ಹುಷಾರಿಲ್ಲ, ನಾನು ಈಗಲೇ ಹೊರಡಬೇಕು ಎಂದು ಹೇಳಿ ತಕ್ಷಣ ಅಲ್ಲಿಂದ ಹೊರಡುತ್ತಾಳೆ. ಈ ಕಡೆ ಹರೀಶ್ ನನ್ನನ್ನು ಖುಷಿಪಡಿಸು ಬಾ ಎಂದು ಶಾಂತಿಯನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗುತ್ತಾನೆ. ಆವಾಗ ಶಾಂತಿ ಹರೀಶ್ ಮೇಲೂ ಕೂಡ ಮತ್ತು ಬರಿಸುವ ಪೌಡರ್ ಹಾಕಿ ಪ್ರಜ್ಞೆ ತಪ್ಪಿಸುತ್ತಾಳೆ. ಅಷ್ಟರಲ್ಲಿಗೆ ಅವಳ ಫೋನಿಗೆ ಶೀಲಾ ಫೋನ್ ಮಾಡುತ್ತಾಳೆ. ಆವಾಗ ಶಾಂತಿ ಫೋನ್ ಬ್ಯಾಟರಿ ಲೋ ಆಗಿ ಸ್ವಿಚ್ ಆಫ್ ಆಗುತ್ತಿದೆ. ಹಾಗಾಗಿ ಶಾಂತಿ ಹರೀಶ್ ಫೋನಿನಿಂದ ಶೀಲಾಗೆ ವಾಪಸ್ ಕಾಲ್ ಮಾಡುತ್ತಾಳೆ. ಆವಾಗ ಶೀಲಾ, ನಾನು ಒಂದು ಬೇಟೆಯಾಡಿದ್ದೇನೆ, ಬೇಗನೆ ಬಾ ಅಂತ ಹೇಳುತ್ತಾಳೆ. ಆವಾಗ ಶಾಂತಿ, ನನ್ನ ಕೆಲಸ ಕೂಡ ಸಕ್ಸಸ್ ಆಗಿದೆ ಅಂತ ಹೇಳಿ ತಾನಿರುವ ಅಡ್ರೆಸ್ ಹೇಳುತ್ತಾಳೆ. ಆವಾಗ ಶೀಲಾ, ನೀನು ಅಲ್ಲಿ ವೇಟ್ ಮಾಡು, ನಾವು ಈ ಮನೆ ಖಾಲಿ ಮಾಡಿಕೊಂಡು ಅಲ್ಲಿಗೆ ಬರುತ್ತೇವೆ ಅಂತ ಹೇಳುತ್ತಾಳೆ. ನಂತರ ಕಿಶನ್ ಹಾಗೂ ಅವನ ಗೆಳೆಯರು ವಾಹನದೊಂದಿಗೆ ಶೀಲಾ ಹೇಳಿದ ಅಡ್ರೆಸ್ಗೆ ಬಂದು ಮನೆಯಲ್ಲಿರುವ ಆಭರಣ ಹಾಗೂ ಸಾಮಾನುಗಳನ್ನೆಲ್ಲ ವಾಹನದಲ್ಲಿ ಲೋಡ್ ಮಾಡಿಕೊಂಡು ಶಾಂತಿ ಹೇಳಿದ ಅಡ್ರೆಸ್ಗೆ ಹೋಗಿ ಆ ಮನೆಯನ್ನು ಕೂಡ ಖಾಲಿ ಮಾಡುತ್ತಾರೆ. ನಂತರ ಖುಷಿಯಾದ ಎಲ್ಲರೂ ಡ್ರಿಂಕ್ಸ್ ಪಾರ್ಟಿ ಮಾಡುತ್ತಿರುವಾಗ ಶೀಲಾ, ನಾನು ಕದ್ದ ಮನೆಯಲ್ಲಿ ಜಾಸ್ತಿ ಸಾಮಾನುಗಳು ಸಿಕ್ಕಿವೆ, ಹಾಗಾಗಿ ಅದರಲ್ಲಿ 50% ನನಗೆ ಬೇಕು, ನೀವಿಬ್ಬರು 25% ತೆಗೆದುಕೊಳ್ಳಿ ಎಂದು ಶಾಂತಿಗೆ ಹೇಳುತ್ತಾಳೆ. ಆವಾಗ ಶಾಂತಿ, ನಾನು ಕದ್ದ ಮನೆಯಲ್ಲಿ ಜಾಸ್ತಿ ಸಾಮಾನುಗಳು ಸಿಕ್ಕಿವೆ, ನನಗೆ 50% ಬೇಕು,
ಎಂದು ಕೋಪ ಮಾಡಿಕೊಳ್ಳುತ್ತಾಳೆ. ನಂತರ ಇಬ್ಬರ ನಡುವೆ ಜಗಳ ಶುರುವಾಗುತ್ತದೆ. ಆವಾಗ ಇಬ್ಬರು ಹೊಡೆದಾಡುತ್ತಾ ಕೈಯಲ್ಲಿ ಚಾಕು ತೆಗೆದುಕೊಳ್ಳುತ್ತಾರೆ. ಆವಾಗ ಉಳಿದವರೆಲ್ಲ ಸೇರಿ ಅವರಿಬ್ಬರ ಜಗಳ ಬಿಡಿಸುತ್ತಾರೆ. ಅಷ್ಟರಲ್ಲಿಗೆ ಆ ಮನೆಯ ಓನರ್ ಕುಮಾರ್ ಅಲ್ಲಿಗೆ ಬಂದು ನನಗೆ 25 ಲಕ್ಷ ಲಾಟರಿ ಹತ್ತಿದೆ ಎಂದು ಅವರಿಗೆಲ್ಲ ಸ್ವೀಟ್ಸ್ ಕೊಡುತ್ತಾನೆ. ಆವಾಗ ಅವನ ಮಾತು ಕೇಳಿ ಖುಷಿಯಾದ ಶೀಲಾ ಅವನಿಗೆ ಬಾಡಿಗೆ ಹಣ ನೀಡಿ ಬಣ್ಣದ ಮಾತುಗಳನ್ನಾಡಿ ವಾಪಸ್ ಕಳಿಸುತ್ತಾಳೆ. ನಂತರ ವಿಜಯ್ ಕುಮಾರ್ ಮನೆಯನ್ನು ಹೇಗೆ ಲೂಟಿ ಮಾಡುವುದು, ಅವನು ನಮ್ಮನ್ನು ಗುರುತು ಹಿಡಿಯುತ್ತಾನೆ ಅಂತ ಹೇಳುತ್ತಾನೆ. ಅವಾಗ ಶೀಲಾ, ನಾವೇನು ಸಾಯುವವರೆಗೆ ಇದೇ ಮನೆಯಲ್ಲಿ ಇರುತ್ತೇವಾ? ಕುಮಾರ್ ಮನೆಯನ್ನು ಲೂಟಿ ಮಾಡಿ ಇಲ್ಲಿಂದ ಹೋದರಾಯ್ತು ಅಂತ ಹೇಳುತ್ತಾಳೆ. ಅವಾಗ ಕಿಶನ್, ಇನ್ನು ನಂದ ಹೋದ ಮನೆ ಬಾಕಿ ಇದೆ, ಅದನ್ನು ಲೂಟಿ ಮಾಡಿ ಬೆಳಗ್ಗೆ ಕುಮಾರ್ನ ಮನೆಗೆ ಲೂಟಿ ಬರೋಣ ಎಂದು ಹೇಳುತ್ತಾನೆ. ಆವಾಗ ನಂದ, ಈ ಸಮಯದಲ್ಲೇ ವಿಮಲಾ ಹಾಗೂ ಅವಳ ಗಂಡ ಪ್ರಭು ದೇವಸ್ಥಾನಕ್ಕೆ ಹೋಗಿರುತ್ತಾರೆ, ಅವರು ವಾಪಸ್ ಬರುವುದರೊಳಗೆ ನಮ್ಮ ಕೆಲಸ ಮುಗಿಸಬೇಕು ಎಂದು ಹೇಳಿ ಅವರನ್ನೆಲ್ಲ ವಿಮಲಾಳ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ನಂತರ ಎಲ್ಲರೂ ಸೇರಿ ವಿಮಲಾಳ ಮನೆಯನ್ನು ಲೂಟಿ ಮಾಡುವುದರೊಳಗಾಗಿ ವಿಮಲಾ ಹಾಗೂ ಪ್ರಭು ವಾಪಸ್ ಮನೆಗೆ ಬಂದು ಅವರೆಲ್ಲರನ್ನು ನೋಡಿ ಶಾಕ್ ಆಗುತ್ತಾರೆ. ಆವಾಗ ಅವರೆಲ್ಲ ಸೇರಿ ವಿಮಲಾ ಹಾಗೂ ಪ್ರಭುನನ್ನು ಹೊಡೆದು ಅವರಿಗೆ ಮತ್ತು ಬರಿಸುವ ಪೌಡರ್ ಹಾಕಿ ಮನೆಯಲ್ಲೆಲ್ಲ ಲೂಟಿ ಮಾಡಿ ಹೋಗುತ್ತಾರೆ. ಮರುದಿನ ವಿಮಲಾ ಹಾಗೂ ಪ್ರಭು, ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮನೆಗೆ ನುಗ್ಗಿದ ಕಳ್ಳರು ನಾವು ವಾಪಸ್ ಬಂದಾಗ ನಮ್ಮನ್ನು ಹೊಡೆದು ಮನೆಯನ್ನೆಲ್ಲ ಲೂಟಿ ಮಾಡಿ ಹೋದರು ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲು ಹೋಗುತ್ತಾರೆ. ಆವಾಗ ಪೊಲೀಸರು, ನೀವು ಪ್ರತಿನಿತ್ಯ ಏನು ಮಾಡುತ್ತೀರಿ ಎಂಬ ವಿಷಯ ಗೊತ್ತಿರುವ ವ್ಯಕ್ತಿಗಳೇ ಮಾಡಿದ ಕೆಲಸ, ನಿಮಗೆ ಯಾರ ಮೇಲಾದರೂ ಡೌಟ್ ಇದೆ ಅಂತ ವಿಮಲಾಳನ್ನು ಕೇಳುತ್ತಾರೆ. ಆವಾಗ ವಿಮಲಾ, ನಿನ್ನೆ ಪಾತ್ರೆ ಮಾರುವವಳು ನಮ್ಮ ಮನೆಗೆ ಬಂದಿದ್ದಳು, ಆವಾಗ ಅವಳಿಗೆ ನಾನು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗುವ ವಿಷಯ ಹೇಳಿದೆ ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಆವಾಗ ಪೊಲೀಸರು, ಹೌದು, ಸಿಟಿಯಲ್ಲಿ ಪಾತ್ರೆ ಮಾರುವವರ ಗ್ಯಾಂಗ್ ಒಂದು ಕಳ್ಳತನ ಮಾಡುತ್ತಿದ್ದು ಅವರ ಮೇಲೆ ಹಲವಾರು ಕಂಪ್ಲೇಂಟ್ಸ್ ಬಂದಿದ್ದಾವೆ, ಇದು ಕೂಡ ಅವರದೇ ಕೆಲಸ ಅಂತ ಹೇಳುತ್ತಾ ಅವರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಳ್ಳುತ್ತಾರೆ. ಈ ಕಡೆ ಶೀಲಾ ಹಾಗೂ ಅವಳ ಗ್ಯಾಂಗ್ ತಮ್ಮ ಮನೆ ಖಾಲಿ ಮಾಡಿ ಕುಮಾರ್ ಮನೆಯತ್ತ ಹೊರಡುವ ಪ್ಲಾನ್ ಮಾಡಿ ಮೊದಲು ಶೀಲಾ, ಶಾಂತಿ ಹಾಗೂ ನಂದ ಡೋರ್ ಬೆಲ್ ಬಾರಿಸುತ್ತಾರೆ. ಆವಾಗ ಕುಮಾರ್, ನೀವೆಲ್ಲ ಏಕೆ ಬಂದಿದ್ದೀರಿ ಅಂತ ಕೇಳುತ್ತಾನೆ. ಆವಾಗ ಆ ಮೂವರು, ನಾವು ನಿಮ್ಮ ಮನೆಯನ್ನು ಖಾಲಿ ಮಾಡುತ್ತಿದ್ದೇವೆ, ಹಾಗಾಗಿ ಕೊನೆ ಬಾರಿ ಅತ್ತಿಗೆಗೆ ಭೇಟಿಯಾಗಲು ಬಂದಿದ್ದೇವೆ ಅಂತ ಒಳಗಡೆ ಹೋಗುತ್ತಾರೆ. ಆವಾಗ ನಂದ, ನಾನು ನಿಮ್ಮ ವಾಶ್ರೂಮ್ ಯೂಸ್ ಮಾಡಬಹುದಾ ಅಂತ ಕುಮಾರ್ನ ಹೆಂಡತಿಯನ್ನು ಕೇಳುತ್ತಾಳೆ. ಆವಾಗ ಅವಳು ಯೂಸ್ ಮಾಡಿ ಅಂತ ಹೇಳುತ್ತಾಳೆ. ನಂತರ ನಂದ ಒಳಗಡೆ ಹೋದ ನಂದ ತನ್ನ ಫೋನ್ ಆನ್ ಮಾಡಿ ಕಿಶನ್ಗೆ ಕಾಲ್ ಮಾಡಿ ಕಿಟಕಿ ಬಾಗಿಲು ತೆಗೆದು ಅವರನ್ನೆಲ್ಲ ಒಳಗಡೆ ಕರೆಯುತ್ತಾಳೆ. ನಂತರ ಎಲ್ಲರೂ ಸೇರಿ ಕುಮಾರ್ ಹಾಗೂ ಅವನ ಹೆಂಡತಿ ಮೇಲೆ ಅಟ್ಯಾಕ್ ಮಾಡಿ ಅವರಿಬ್ಬರು ಕಟ್ಟಿ ಹಾಕಿ ಮನೆಯ ಸಾಮಾನುಗಳನ್ನೆಲ್ಲ ವಾಹನದಲ್ಲಿ ತುಂಬಲು ಶುರು ಮಾಡುತ್ತಾರೆ. ಆವಾಗ ಅಲ್ಲಿಗೆ ಬಂದ ಪೊಲೀಸರು ಅವರ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಆವಾಗ ವಿಜಯ್, ಸರ್ ನಾವೇನು ಮಾಡಿಲ್ಲ ಅಂತ ಹೇಳುತ್ತಾನೆ. ಆವಾಗ ಪೊಲೀಸರು ಅವನನ್ನು ಹೊಡೆದು, ನಿನ್ನೆ ನಿಮ್ಮಲ್ಲಿ ಒಬ್ಬರು ಹರೀಶ್ ಫೋನಿನಿಂದ ಶೀಲಾಳ ಫೋನಿಗೆ ಕಾಲ್ ಮಾಡಿದರು, ನಾವು ನಂಬರನ್ನು ಟ್ರೇಸ್ ಮಾಡುತ್ತಾ ಇಲ್ಲಿಗೆ ಬಂದಿದ್ದೇವೆ, ಇನ್ನು ನಿಮ್ಮ ಕತೆ ಮುಗಿಯಿತು ಎಂದು ಹೇಳಿ ಎಲ್ಲರನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬರ್ತನ್ವಾಲಿ ಚೋರ್ನಿಯಾ ಎಂದು ಹುಡುಕಿ ನೋಡಬಹುದು.